ಮೆಟ್ರೋದಲ್ಲಿ ಮದ್ಯದ ಬಾಟಲಿಗೆ ಅನುಮತಿ. ಬಿಎಂಆರ್ಸಿಎಲ್ ತಾತ್ವಿಕ ಅನುಮೋದನೆ ಜಾರಿ ಯಾವಾಗ? ಸೀಲ್ ಮಾಡಲಾದ ಮದ್ಯದ ಬಾಟಲಿಗಳನ್ನು ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬಹುದೇ ಎಂಬ ಪ್ರಶ್ನೆ ಇದೀಗ ನಗರದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದ ಬಿಎಂಆರ್ಸಿಎಲ್ ಸಭೆಯಲ್ಲಿ ಈ ವಿಚಾರಕ್ಕೆ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಎನ್ನುವ ಮಾಹಿತಿ ಹೊರಬಿದ್ದಿದ್ದು, ಮುಂದಿನ 2 ವರ್ಷಗಳಲ್ಲಿ ಈ ನಿಯಮ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ದೆಹಲಿ ಮೆಟ್ರೋದ ವಿಮಾನ ನಿಲ್ದಾಣ ಮಾರ್ಗದಲ್ಲಿ ಸೀಲ್ ಮಾಡಲಾದ ಮದ್ಯದ ಬಾಟಲಿಗಳನ್ನು ಸಾಗಿಸಲು ಅವಕಾಶ ಇರುವುದನ್ನು ಗಮನಿಸಿ ನಮ್ಮ ಮೆಟ್ರೋದಲ್ಲೂ ಅದೇ ಮಾದರಿಯನ್ನು ಅನುಸರಿಸುವ ಚಿಂತನೆ ನಡೆಯುತ್ತಿದೆ. ವಿಶೇಷವಾಗಿ ನೀಲಿ ಮಾರ್ಗದ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಆರಂಭವಾದ ಬಳಿಕ ಈ ವಿಚಾರ ಮತ್ತಷ್ಟು ಪ್ರಸ್ತುತವಾಗಲಿದೆ. ಏಕೆಂದರೆ ಡ್ಯೂಟಿ ಫ್ರೀ ಅಂಗಡಿಗಳಲ್ಲಿ ಮದ್ಯ ಖರೀದಿಸುವ ಪ್ರಯಾಣಿಕರು ಮೆಟ್ರೋ ಬಳಸಲು ಅನುಕೂಲವಾಗುತ್ತದೆ. ಪ್ರಸ್ತುತ ನಿಯಮಗಳ ಪ್ರಕಾರ ನಮ್ಮ ಮೆಟ್ರೋದಲ್ಲಿ ಮದ್ಯ ಸಾಗಾಣೆಗೆ ಅವಕಾಶ ಇಲ್ಲ. ಮದ್ಯವನ್ನು ಸುಡುವ ವಸ್ತುಗಳ ವಿಭಾಗದಲ್ಲಿ ಪಟ್ಟಿ ಮಾಡಲಾಗಿರುವುದರಿಂದ ಭದ್ರತಾ ದೃಷ್ಟಿಯಿಂದ ಅದು ನಿಷೇಧಿತ ವಸ್ತುಗಳ ಪಟ್ಟಿಗೆ ಸೇರಿಸಲಾಗಿದೆ. ಮೆಟ್ರೋ ರೈಲುಗಳು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆಯ ಮೇಲೆ ಕಾರ್ಯನಿರ್ವಹಿಸುವುದರಿಂದ ದಹನಶೀಲ ವಸ್ತುಗಳ ಸಾಗಣೆ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆಯಿಂದಿರುತ್ತಾರೆ. ಆದರೂ ಕಾನೂನುಬದ್ಧವಾಗಿ ಖರೀದಿಸಿದ ಮತ್ತು ಸೀಲ್ ಮಾಡಲಾದ ಬಾಟಲಿಯನ್ನು ಕೇವಲ ಸಾಗಿಸುವುದರಲ್ಲಿ ಅಪಾಯ ಎಷ್ಟಿದೆ ಎಂಬ ಪ್ರಶ್ನೆ ಎದ್ದಿದ್ದು, ಇದೇ ಹಿನ್ನೆಲೆಯಲ್ಲೇ ನಿಯಮ ಸಡಿಲಿಸುವ ಬಗ್ಗೆ ಚರ್ಚೆ ಆರಂಭವಾಗಿದೆ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಬೇಕಾಗಿದೆ. ಮೆಟ್ರೋದಲ್ಲಿ ಮದ್ಯ ಸೇವನೆ ಸಂಪೂರ್ಣ ನಿಷೇಧಿತವಾಗಿಯೇ ಮುಂದುವರಿಯಲಿದೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರುವುದರಿಂದ ಪ್ರಯಾಣಿಕರು ಶಾಂತಿಯುತವಾಗಿ ವರ್ತಿಸುವವರೆಗೂ ಪ್ರಯಾಣಕ್ಕೆ ಅವಕಾಶವಿದೆ. ಆದರೆ ರೈಲಿನೊಳಗೆ ಅಥವಾ ನಿಲ್ದಾಣದ ಆವರಣದಲ್ಲಿ ಮದ್ಯ ಸೇವಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಈಗ ಚರ್ಚೆಯಾಗುತ್ತಿರುವುದು ಕೇವಲ ಸೀಲ್ ಮಾಡಲಾದ ಬಾಟಲಿಗಳ ಸಾಗಣೆ ಬಗ್ಗೆ ಮಾತ್ರ. ಅಧಿಕಾರಿಗಳ ಅಭಿಪ್ರಾಯದ ಪ್ರಕಾರ ಮುಂದಿನ ದಿನಗಳಲ್ಲಿ ಅನುಮತಿ ನೀಡಿದರೂ ಅದು ಮಿತಿಯೊಳಗೆ ಇರಬೇಕು ಎಂಬುದು ಮುಖ್ಯ. ಅಂದರೆ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚು ಬಾಟಲಿಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶ ಇರಬಾರದು ಹಾಗೂ ಅವು ತೆರೆದ ಸ್ಥಿತಿಯಲ್ಲಿ ಇರಬಾರದು. ಅಂದಹಾಗೆ ಬಿಎಂಆರ್ಸಿಎಲ್ 8 ವಿಭಾಗಗಳಲ್ಲಿ ಒಟ್ಟು 58 ನಿಷೇಧಿತ ವಸ್ತುಗಳನ್ನು ಗುರುತಿಸಿದೆ. ಬಂದೂಕುಗಳು, ಸ್ಫೋಟಕ ವಸ್ತುಗಳು, ಚೂಪಾದ ಆಯುಧಗಳು, ಅಪಾಯಕಾರ ಉಪಕರಣಗಳು, ಸುಡುವ ವಸ್ತುಗಳು, ರಾಸಾಯನಿಕ ದ್ರವ್ಯಗಳು ಮತ್ತು ಇತರೆ ಆಕ್ರಮಣಕಾರಿ ವಸ್ತುಗಳು ಈ ಪಟ್ಟಿಯಲ್ಲಿ ಸೇರಿವೆ. ಮದ್ಯವನ್ನು ಸುಡುವ ವಸ್ತುಗಳ ವಿಭಾಗದಲ್ಲಿ ಸೇರಿಸುವುದು ಅದರ ದಹನಶೀಲ ಗುಣದ ಕಾರಣದಿಂದಾಗಿದೆ. ಭದ್ರತಾ ದೃಷ್ಟಿಯಿಂದ ಯಾವುದೇ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು ಎಂಬ ಆತಂಕ ಅಧಿಕಾರಿಗಳಿಗೆ ಇದೆ. ಅದಕ್ಕಾಗಿ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸಲಾಗ್ತಾ ಇದೆ. ನಗರದ ವೇಗವಾಗಿ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಸಾರ್ವಜನಿಕ ಸಾರಿಗೆ ಬಳಕೆಯ ಹೆಚ್ಚಳದ ಹಿನ್ನೆಲೆ ಈ ನಿರ್ಧಾರ ಮಹತ್ವದ್ದಾಗಿದೆ. ವಿಮಾನ ನಿಲ್ದಾಣದಿಂದ ನಗರಕ್ಕೆ ಮರಳುವ ಅನೇಕರು ಮೆಟ್ರೋ ಬಳಕೆ ಮಾಡಲು ಇಷ್ಟಪಡುತ್ತಾರೆ. ಆದರೆ ಮದ್ಯ ಸಾಗಣೆ ನಿಷೇಧ ಇರುವುದರಿಂದ ಅವರು ಟ್ಯಾಕ್ಸಿ ಅಥವಾ ಖಾಸಗಿ ವಾಹನಗಳನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ನಿಯಮ ಸಡಿಲಿಸಿದರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಮತ್ತು ಸಂಚಾರ ದಟ್ಟಣೆ ಕಡಿಮೆಯಾಗುವ ಪ್ರಯೋಜನವೂ ದೊರೆಯಬಹುದು. ಅದೇ ಸಮಯದಲ್ಲಿ ಸಾರ್ವಜನಿಕ ಶಿಸ್ತಿನ ಕಾಪಾಡುವಿಕೆಯಲ್ಲಿ ಯಾವುದೇ ರೀತಿಯ ಸಡಿಲಿಕೆ ಆಗಬಾರದು ಎಂಬುದು ಮತ್ತೊಂದು ಅಭಿಪ್ರಾಯ. ಈ ವಿಚಾರದಲ್ಲಿ ಸಾಮಾಜಿಕ ಅಭಿಪ್ರಾಯವೂ ವಿಭಜಿತವಾಗಿದೆ. ಕೆಲವರು ಇದನ್ನ ಅನಗತ್ಯ ಸಡಿಲಿಕೆ ಎಂದು ಪರಿಗಣಿಸುತ್ತಾರೆ ಇದ್ರೆ ಮತ್ತಷ್ಟು ಮಂದಿ ಇದನ್ನು ಪ್ರಾಯೋಗಿಕ ಮತ್ತು ಯುಕ್ತಿಯುಕ್ತ ನಿರ್ಧಾರ ಎಂದು ನೋಡುತ್ತಿದ್ದಾರೆ. ಕಾನೂನುಬದ್ಧವಾಗಿ ಖರೀದಿಸಿದ ವಸ್ತುವನ್ನು ಸೀಲ್ ಸ್ಥಿತಿಯಲ್ಲಿ ಸಾಗಿಸುವುದಕ್ಕೆ ಅವಕಾಶ ನೀಡುವುದು ತಪ್ಪೇನಿಲ್ಲ ಎಂದು ಒಂದು ವಾದವಿದ್ರೆ, ಮೆಟ್ರೋ ಎಂಬ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯದ ಹಾಜರಾತಿ ಸರಿಯಲ್ಲ ಎಂಬ ಮತ್ತೊಂದು ವಾದವೂ ಕೇಳಿ ಬರ್ತಾ ಇದೆ. ಹೀಗಾಗಿ ಭದ್ರತೆ, ನೈತಿಕತೆ ಮತ್ತು ಸಾರ್ವಜನಿಕ ಅನುಭವ ಈ ಮೂರರ ನಡುವೆ ಸಮತೋಲನ ಸಾಧಿಸುವುದು ಬಿಎಂಆರ್ಸಿಎಲ್ ಮುಂದೆ ಇರುವ ಸವಾಲಾಗಿದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ಸ್ಪಷ್ಟ ಮಾರ್ಗಸೂಚಿಗಳನ್ನು ಪ್ರಕಟಿಸಿದಾಗ ಮಾತ್ರ ಅಂತಿಮ ಚಿತ್ರಣ ಸ್ಪಷ್ಟವಾಗಲಿದೆ. ಸೀಲ್ ಮಾಡಲಾದ ಮದ್ಯದ ಬಾಟಲಿಗಳ ಸಾಗಣೆಗೆ ಅನುಮತಿ ದೊರೆತರೂ ಕಠಿಣ ನಿಯಮಗಳು ಮತ್ತು ನಿಗಾ ವ್ಯವಸ್ಥೆ ಅಗತ್ಯವಾಗುತ್ತದೆ. ಮೆಟ್ರೋವು ನಗರದ ಜೀವನಾಡಿಯಾಗಿರುವುದರಿಂದ ಅದರ ಭದ್ರತೆ ಮತ್ತು ಶಿಸ್ತನ್ನು ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಈ ನಿರ್ಧಾರವು ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಸುರಕ್ಷಿತ ಪ್ರಮಾಣದ ಪರಿಕಲ್ಪನೆಯೊಂದಿಗೆ ಜಾರಿಗೆ ಬರಬೇಕು ಎಂಬುದು ಬಹುತೇಕ ನಾಗರಿಕರ ನಿರೀಕ್ಷೆಯಾಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.